ವೈಕುಂಠ ಏಕಾದಶಿಯ ಪ್ರಯುಕ್ತ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1,00,000 ಲಾಡುಗಳನ್ನು ಶ್ರೀನಿವಾಸ ಸ್ವಾಮಿಯ ಭಕ್ತಾದಿಗಳಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಈಗ ತಾನೇ ಪೂಜೆ ಸಲ್ಲಿಸೋ ಮೂಲಕ ಅದನ್ನು ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತೇನು ಈ ತಯಾರಿಕೆ ಕೆಲಸ 1 ವಾರಗಳಿಂದ ಇದು ನಮ್ಮ 50 ಜನ ಟೀಮ್ ಇದನ್ನು ತಯಾರಿ ಮಾಡಿಕೊಂಡು ಇವತ್ತು ಪೂರ್ಣಾವತಿ ಮಾಡಿದ್ದಾರೆ. ಸಾಯಂಕಾಲ ಎಲ್ಲ ಪ್ಯಾಕಿಂಗ್ ಆಗಿ ಬೆಂಗಳೂರಲ್ಲಿರತಕ್ಕಂಥ ವೆಂಕಟೇಶ್ವರ ದೇವಾಲಯಗಳಿಗೆ ನಾಳೆ ಬೆಳಿಗ್ಗೆ ಅವರಿಗೆ ವಿತರಣೆ ಮಾಡಬೇಕು ಅಂತೇಳಿ ಭಕ್ತಾದಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಂದಿನಿ ತುಪ್ಪದಲ್ಲೇ ತಯಾರಿ ಮಾಡಿ ಈಕ್ವಲ್ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಾಡು ಪ್ರಸಾದ ಏನು ಸ್ವಾಮಿಯ ಪ್ರಿಯವಾದ ಪ್ರಸಾದ ಅದು ಅದೇ ಪ್ರಸಾದದ ಗುಣಮಟ್ಟ ಮತ್ತು ಶುಚಿ ಮತ್ತು ರುಚಿ ಇರಬೇಕು ಅಂತೇಳಿ ಅದೇ ರೀತಿಯಲ್ಲೇ ಇದನ್ನು ಕೂಡ ತಯಾರಿ ಮಾಡಿದ್ದೀವಿ. ಪ್ರತಿ ವರ್ಷ ಅಂತ ಅದನ್ನು ಮಾಡಿದ್ದೀವಿ. ಆ ಸ್ವಾಮಿಯ ಪ್ರಸಾದ ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಅವರ ಜೀವನದಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬರಲಿ ಅಂತೇಳಿ ಆ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶರವಣ ಚಾರಿಟಬಲ್ ಟ್ರಸ್ಟಿಂದ ಇವತ್ತು 1,00,000ಕ್ಕೂ ಅಧಿಕ ಲಡ್ಡುಗಳನ್ನ ನಾವು ಬೆಂಗಳೂರಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೂ ನೀಡ್ತಾ ಇದ್ದೀವಿ. ವಿಶೇಷ ಏನಂತಂದರೆ ಈ ಸಲ ಧನುರ್ಮಾಸದಲ್ಲಿ ಬಂದಿರುವಂಥ ವೈಕುಂಠ ಏಕಾದಶಿ ವರ್ಷದಲ್ಲಿ ಬರೋ 24 ಏಕಾದಶಿಗಳಿಗೂ ಸಮ. ಇದೊಂದನ್ನು ಭಕ್ತಿಯಿಂದ ಆಚರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ ಎಲ್ಲರೂ ತಿರುಪತಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಲಿಕ್ಕಾಗಲ್ಲ. ಸೊ ಬೆಂಗಳೂರಿನಲ್ಲೇ ಅವರ ಹತ್ತಿರ ಇರುವಂಥ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ನಾವು ದರ್ಶನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಶರವಣ ಚಾರಿಟಬಲ್ ಟ್ರಸ್ಟಿಂದ 1,00,000ಕ್ಕೂ ಅಧಿಕ ಲಡ್ಡುಗಳನ್ನ ತಿರುಪತಿಯಂತೆ ತಿರುಮಲದಲ್ಲಿ ಸಿಗುವಂತಹ ರುಚಿಯಲ್ಲಿ ನಮ್ಮ KMF ನಂದಿನಿ ತುಪ್ಪದಲ್ಲಿ ಬಹಳ ರುಚಿಯಾಗಿ ಮಾಡಿರುವಂತಹ ಲಡ್ಡು ಪ್ರಸಾದವನ್ನು ನಮ್ಮ ಹತ್ತಿರದ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ನಾವು ಪಡಿಬಹುದು. ಈ ವೈಕುಂಠ ಏಕಾದಶಿ ಎಲ್ಲರ ಬಾಳನ್ನ ಸಿಹಿ ಮಾಡಲಿ, ಲಡ್ಡುನ ಸೇರಿಸಿ. ಹಾಗೆ ಶರವಣ ಸರ್ ತುಂಬ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಅವ್ರಿಗೂ ಒಳ್ಳೆಯದಾಗಲಿ, ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ಏಕಾದಶಿಯಿಂದ ಮುಂದಿನ ವರ್ಷ ಬರೋ ಏಕಾದಶಿವರೆಗೂ ನಿಮ್ಮ ಜೀವನ ಸಿಹಿಯಾಗಿರಲಿ, ಒಳ್ಳೆಯದಾಗಲಿ.